ಪತ್ನಿಯ ಕೊಂದು ಮನೆಯಲ್ಲೇ ಹೂತು ಹಾಕಿದ್ದ ಪಾಪಿ ಪತಿ 24 ದಿನಗಳ ಬಳಿಕ ಬಯಲಾಯಿತು ಭಯಾನಕ ರಹಸ್ಯ. ಸಾಲದ ಸುಳಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಾಲದ ಸುಳಿ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿಯನ್ನ ರಾಡ್ನಿಂದ ಹೊಡೆದು ಕೊಂದಿದ್ದಾನೆ ಪಾಪಿ ಪತಿ ಪ್ರಭು ರತ್ನಾಕರ್. ಕಳೆದ 24 ದಿನಗಳ ಕಾಲ ಮನೆಯಲ್ಲೇ ಹೆಣವನ್ನ ಇಟ್ಕೊಂಡಿದ್ದ, ಮನೆಯಲ್ಲೇ ಹೊತ್ತು ಹಾಕಿದ್ದ. ಶವದ ಮೇಲೆಯೇ ನಿತ್ಯ ಓಡಾಡ್ತಾ ಇದ್ದ ಹಂತಕ. ಪತ್ನಿ ಹೆಸರಲ್ಲಿ ಮಾಡಿದ್ದ ಸಾಲವೇ ಮುಳುವಾಯ್ತು. ಇದೇ ಕಾರಣಕ್ಕೆ ಪತ್ನಿಯನ್ನ ಹತ್ಯೆ ಮಾಡಿದ್ನ. ಗಂಡ ಹೆಂಡತಿಯ ನಡುವೆ ಜಗಳ ನಡೀತಾಲೇ ಇತ್ತು. ಗಂಡ ಹೆಂಡತಿ ಜಗಳ ಅಂದಾಗ ಅದೆಲ್ಲ ಉಂಡು ಮಲಗೋ ತನಕ ಇರಬೇಕು. ಆದರೆ ಉಂಡು ಮಲಗದ ಮೇಲೂ ಮುಂದುವರಿತಾ ಇತ್ತು ಇವ್ರದ್ದು. ತಾಯಿ ಕಮಲವ್ವ ನೀಡಿದ ದೂರನ್ನು ಬೆನ್ನತ್ತಿದಾಗ ಸಿಕ್ಕಿರುವಂತಹ ಶಾಕಿಂಗ್ ನ್ಯೂಸ್ ಇದು. ಈ ಪ್ರಕರಣ ಬೆಳಕಿಗೆ ಬಂದಿದೆ. ಹಾರೆಯಿಂದ ತಲೆಗೆ ಹೊಡೆದು ಪೈಶಾಚಿಕ ಕೃತ್ಯವನ್ನೇ ಎಸಗಿದ್ದಾನೆ. ತನ್ನನ್ನೇ ನಂಬಿ ಬಂದ ತವರು ಮನೆಯನ್ನು ತೊರೆದು ತನ್ನ ಗಂಡನೇ ಸರ್ವಸ್ವ ಅಂತ ಆಕೆ ಗಂಡನ ಮನೆಗೆ ಬಂದಿರ್ತಾಳೆ. ಆದರೆ ಗಂಡ ಹೆಂಡತಿ ನಡುವಿನ ಜಗಳ ವಿಕೋಪಕ್ಕೆ ಹೋಗಿ ಹಾರೆಯಿಂದ ತಲೆಗೆ ಬಡಿದು ಕೊಂದಿದ್ದಾನೆ ಪಾಪಿ ಪತಿರಾಯ. ಸಾಲಗಾರರ ಸಾಲಗಾರರು ಕಾಟ ಹಾಕ್ತಾ ಇದ್ರು. ಅದರ ಜೊತೆಗೆ ದಂಪತಿ ಕಿತ್ತಾಟ ಇತ್ತು. ದೇವರ ಹಿಪ್ಪರಿಗೆಯಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿದೆ ಈ ಸಿನಿಮೀಯ ಕೊಲೆ. ಪತ್ನಿಯನ್ನ ಕೊಂದು ಮನೆಯಲ್ಲೇ ಹೂತು ಹಾಕಿದ್ದ ಪತಿ. ಈ 2 ವಿಂಡೋಸ್ ಅನ್ನ ನೀವು ಗಮನಿಸಬಹುದು. ಗಂಡ ಹೆಂಡತಿ ಸಾಲದ ಶೂಲ ಯಾವ ರೀತಿಯಾಗಿ ದುರಂತದಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಿಗೆಯಲ್ಲಿ ನಡೆದಿರುವಂಥ ಘಟನೆ ಇದು. ಪತ್ನಿಯನ್ನ ರಾಡ್ನಿಂದ ಬಡಿದು ಕೊಂದು ಹಾಕಿದ್ದಾನೆ ಪಾಪಿ ಪತಿ. 24 ದಿನಗಳ ಕಾಲ ಮನೆಯಲ್ಲೇ ಹೆಣ ಹೂತ ಹಾಕಿದ್ದಾನೆ. ಆದರೂ ಹೂತ ಹಾಕಿದ್ದಂಥ ನೆಲದ ಮೇಲೆ ಓಡಾಡ್ತಾ ಇದ್ದ ಹಂತಕ. ಯಾರಿಗೂ ಕೂಡ ಸಂಶಯ ಬರದ ರೀತಿಯಲ್ಲಿ ಆತ ಓಡಾಡ್ತಾ ಇದ್ದ, ಮೇಂಟೈನ್ ಮಾಡ್ತಿದ್ದ. ಪತ್ನಿ ಬಗ್ಗೆ ಕೇಳಿದ್ರೆ ತವ್ರ ಮನೆಗೆ ಹೋಗಿದ್ದಾರೆ ಅಂತನೋ ಇನ್ನೆಲ್ಲೋ ಹೋಗಿದ್ದಾರೆ ಅಂತ ಏನಾದರೂ ಒಂದು ಸಬೂಬು ಹೇಳ್ತಾ ಇದ್ದ. ಅಷ್ಟಕ್ಕೂ ಏನಾಯಿತು, ಸರೋಜಿನಿ ಎಂಬ ಈ ಮಹಿಳೆಯನ್ನು ಆತ ಹತ್ಯೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ಆತ ಹೆಂಡತಿ ಹೆಸರಲ್ಲಿ ಮಾಡಿಕೊಂಡಿದ್ದ ಸಾಲ. ಅದರ ನಂತರದಲ್ಲಿ ತಾಯಿ ಕಮಲವ್ವ ನೀಡಿದ ದೂರನ್ನು ಬೆನ್ನತ್ತಿದಾಗ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಬಾಯಿ ಬಿಡಿಸಿದ್ದಾರೆ ಪೊಲೀಸರು. ಹಾರೆಯಿಂದ ತಲೆಗೆ ಹೊಡೆದು ಪೈಶಾಚಿಕ ಕೃತ್ಯವನ್ನೇ ಎಸಗಿದ್ದಾನೆ ಪಾಪಿ ಪತಿ. ಸಾಕ್ಷ್ಯ ನಾಶಪಡಿಸುವುದಕ್ಕೆ ಮನೆಯೊಳಗೆ ಹೂತು ಹಾಕಿದ್ದ ನರಹಂತಕ. ದೇವರ ಹಿಪ್ಪರಿಗಿ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವರ್ಕ್ ಮಾಡಿದಾಗ ಆಗ ಪ್ರಕರಣ ಬೆಳಕಿಗೆ ಬಂದಿದೆ. ಮನೆಯ ನೆಲವನ್ನು ಅಗೆದು ಶವವನ್ನು ಹೊರತೆಗೆದಿದೆ ಖಾಕಿ ಪಡೆ. ಸಾಲಗಾರ ಕಾಟ, ದಂಪತಿ ಕಿತ್ತಾಟ. ಇದು ಯಾವ ಪರಿ ಅಂತಂದ್ರೆ ಪ್ರತಿದಿನ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಜಗಳ ಆದ ನಂತರದಲ್ಲಿ ಈಗ ಪತ್ನಿಯೇ ಸುಮ್ಮನೆ ಆಗ್ತಾ ಇದ್ಲು. ಆದರೆ ಕಳೆದ 24 ದಿನಗಳ ಹಿಂದೆ ಗಂಡ ಹೆಂಡತಿಯ ನಡುವೆ ಜೋರು ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ಹೋಗಿದೆ. ವಿಕೋಪಕ್ಕೆ ಹೋಗಿ ಆ ಬಳಿಕ ಕೊಲೆಯಲ್ಲಿ ಅಂತ್ಯವಾಗಿದ್ದು ಇದೀಗ ಪ್ರಕರಣ ಬೆಳಕಿಗೆ ಬಂದಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.